ಧರ್ಮಸ್ಥಳ ಪ್ರಕರಣ ಸುಖಾಂತ್ಯವಾಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ಇದನ್ನು ಪಕ್ಷಗಳು ತಮ್ಮ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಸುಖಾಂತ್ಯ ಅನ್ನೋದಕ್ಕಿಂತ ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಾಗಿದೆ. ಸೌಜನ್ಯ ಪ್ರಕರಣದ ಹಿನ್ನೆಲೆಯಿಂದ ಹೊರಟಂಥ ಈ ಬುರುಡೆ ಪ್ರಕರಣ ಇರ್ಬೋದು, ಇಲ್ಲ ಅಂತ ಹೇಳಿದರೆ ಆ ನಂತರ ಬಂದಂಥ ವಿಡಿಯೋಗಳು, ಸುಜಾತಾ ಭಟ್, ಅನನ್ಯ ಭಟ್ ಆಗಿರ್ಬೋದು, ಇವೆಲ್ಲವನ್ನು ನೋಡಿದಾಗ ದಿನೇ ದಿನೇ ಈ ಪ್ರಕರಣ ಮತ್ತೊಂದು ತಿರುವನ್ನು ಪಡ್ಕೋತಾ ಇದೆ, ಮತ್ತೊಂದು ಕವಲನ್ನು ಹೊಡಿತಾ ಇದೆ. ಆದರೆ ಇದಾಗುವ ಬದಲಿಗೆ ಎಲ್ಲದಕ್ಕೂ ಒಂದು ತಾರ್ಕಿಕ ಅಂತ್ಯ ಬೇಕು ಅಂದರೆ ಸೌಜನ್ಯ ಪ್ರಕರಣವನ್ನೇ ಕೇಂದ್ರೀಕರಿಸ್ಕೊಂಡು ಇವೆಲ್ಲ ಶುರುವಾಗಿರುವಂಥದ್ದು. ಹಾಗಾಗಿ ಸೌಜನ್ಯ ಪ್ರಕರಣಕ್ಕೆ ಅಂತ್ಯ ಯಾವಾಗ ಹಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಪ್ರಶ್ನೆ ಜನಸಾಮಾನ್ಯರಲ್ಲಿ ಈ ಗೊಂದಲಗಳು ದೂರ ಆಗಲಿ ಅಂತಿದ್ರೆ, ರಾಜಕೀಯದವರು ಮಾತ್ರ ಇದನ್ನ ಆದಷ್ಟು ತಮ್ಮ ಲಾಭಕ್ಕೆ ಬಳಸ್ಕೊಳ್ಳೋಣ ಅನ್ನುವ ಪ್ರಯತ್ನವನ್ನೇ ಮಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ಕೋಟ್ಯಂತರ ಭಕ್ತರಿಗಿರುವಂಥ ಆತಂಕ ಈ ರಾಜಕೀಯ ಎಲ್ಲ ಪಕ್ಷದವ್ರು ಮಾಡ್ಕೊಳ್ಳಿ, ನಮಗೆ ನಮ್ಮ ಕ್ಷೇತ್ರದ ಬಗ್ಗೆ ಇರುವಂಥ ನಂಬಿಕೆ, ಅದರ ಬಗ್ಗೆ ಇರುವಂಥ ಆಸ್ಥೆಯನ್ನು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ಈ ಎಲ್ಲ ಘಟನೆಗಳ ಹಿಂದೆ ಇರುವಂಥ ಅಸಲಿ ಸೂತ್ರಧಾರ ಯಾರು, ಅವರನ್ನು ತನಿಖೆ ಮಾಡಿ ಅವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅನ್ನೋದು ಎಲ್ಲರ ಒಂದು ಒತ್ತಾಸೆ. ಆದರೆ ಇದಕ್ಕೆ ರಾಜಕೀಯ ಪಕ್ಷಗಳು ಮನಸ್ಸು ಮಾಡ್ತವ? ಅವ್ರು ಮನಸ್ಸು ಮಾಡಿದರೆ ಮಾತ್ರ ಸಾಧ್ಯ. ಸದ್ಯ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ಸು ಅದನ್ನು ಹೇಗಾದರೂ ತೆರೆ ಮರೆಗೆ ಸರಿಯೋ ಹಾಗೆ ಮಾಡೋಣ ಅಂತ ಅನ್ಕೋತಾ ಇದೆ. ಅದಕ್ಕೆ ಕಾರಣ ಮಂಗಳೂರಿನಲ್ಲಿ ಕೆಲವು ಸೀಟನ್ನಾದರೂ ಗೆದ್ಕೋಬೇಕು ಅಂತ ಕಾಂಗ್ರೆಸ್ಗಿದೆ. ಗೆಲ್ಲೋಕ್ಕಾಗಿರೋದು ಎರಡೇ, ಒಂದು ಪುತ್ತೂರು, ಇನ್ನೊಂದು ಮಂಗಳೂರು, UT ಖಾದರ್ ಅವ್ರದ್ದು, ಅಶೋಕ್ ರೈ ಅವ್ರದ್ದು. ಹೇಗಾದರೂ ಮಾಡಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲೋಣ, ಹೇಗಾದರೂ ನಾವಿದರಿಂದ ಸೈಡಿಗೆ ಹೋಗೋಣ, ಬಚಾವಾಗೋಣ ಅಂತ ಅನ್ಕೋತಾ ಇದ್ದರೆ, BJP ತನ್ನ ಭದ್ರಕೋಟೆ ಮಂಗಳೂರನ್ನು ಬಿಟ್ಕೊಡೋಕೆ ನಾನು ರೆಡಿ ಇಲ್ಲ, ಇನ್ನಷ್ಟು ಭದ್ರ ಮಾಡ್ಕೋಬೇಕು ಅಂಥೇಳಿ ಅವರು ಆ ರಾಜಕೀಯ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಧರ್ಮಸ್ಥಳ ಕೇವಲ ಮಂಗಳೂರಿಗೆ ಸಂಬಂಧಪಟ್ಟಿದ್ದಲ್ಲ, ಇಡೀ ಕರ್ನಾಟಕದ ಕೋಟ್ಯಂತರ ಭಕ್ತರ ಶ್ರದ್ಧಾ ಕೇಂದ್ರ. ಹಾಗಾಗಿ BJP ಇದಕ್ಕೆ ಈಗ ಸೆಪ್ಟೆಂಬರ್ 1ಕ್ಕೆ ದೊಡ್ಡ ಯಾತ್ರೆಯನ್ನು ಹೊರಡ್ತಾ ಇದೆ. ಧರ್ಮಸ್ಥಳ ಯಾತ್ರೆಗೆ ಧರ್ಮಯಾತ್ರೆ ಅಂತ ಕರೆ ಕೊಟ್ಟು ಅಲ್ಲಿಗೆ ಹೊರಡ್ತಾ ಇದೆ. ಲಕ್ಷಾಂತರ ಭಕ್ತರು ಅವತ್ತು ಸೆಪ್ಟೆಂಬರ್ 1ಕ್ಕೆ ಧರ್ಮಸ್ಥಳದಲ್ಲಿ 2 ಗಂಟೆಗೆ ಜಮೆ ಆಗ್ತಾರೆ. ಅಲ್ಲಿ ದೇವರ ದರ್ಶನ, ಪೂಜೆ ಹಾಗೆ ಕಾರ್ಯಕ್ರಮ ಇರುತ್ತೆ ಅಂತ ಹೇಳ್ತಾ ಇದೆ. ಇದರ ಉಸ್ತುವಾರಿಯಾಗಿ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಹಾಗೆ ಬೆಳ್ತಂಗಡಿ ಹರೀಶ್ ಪುಂಜಾ ಇವರಿಗೆ ಉಸ್ತುವಾರಿಯನ್ನು ಕೊಟ್ಟಿದ್ದೀವಿ ಅಂತ ಮಾತಾಡಿದ್ದಾರೆ. ಹಾಗಾಗಿ ಬರುವ ದಿನಗಳಲ್ಲಿ SITಯ ತನಿಖೆ ರಿಸಲ್ಟ್ ಏನಾಗಿರುತ್ತೆ ಅನ್ನೋದು ನಮಗೆ ಮುಖ್ಯ ಅಲ್ಲ. ಇದು ರಾಜ್ಯ ಸರ್ಕಾರದಿಂದ ತನಿಖೆ ಆದರೆ ಇದಕ್ಕೆ ನ್ಯಾಯ ಸಿಕ್ಕೋದಿಲ್ಲ. BJP ಹೇಳ್ತಾ ಇರುವಂಥದ್ದು ನಮಗೆ ಇದಕ್ಕೆ NIA ತನಿಖೆ ಆಗಬೇಕು, ಇದರ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ. ಸಾಕಷ್ಟು ಚರ್ಚೆ ಆಗ್ತಾ ಇರೋದು ದಕ್ಷಿಣ ಕನ್ನಡದ DC ಆಗಿದ್ದಂಥ ಶಶಿಕಾಂತ್ ಸೆಂಥಿಲ್ ಈಗ ತಮಿಳುನಾಡಿನಲ್ಲಿ ಸಂಸದರಾಗಿದ್ದಾರೆ. ಅವರು ಇದರ ಹಿಂದೆ ಇದ್ದಾರೆ. ಸುಜಾತಾ ಭಟ್ ಅನ್ನುವ ಹೆಣ್ಮಗಳನ್ನ ಒಂದು ಪ್ರೇರೇಪಣೆ ಕೊಟ್ಟು ಧರ್ಮಸ್ಥಳದ ವಿಚಾರದಲ್ಲಿ ಸುಳ್ಳು ಹೇಳೋಗಿ ಮಾಡಿದ್ದೆ ಅವರು ಅನ್ನುವಂಥ ಆರೋಪಗಳು ಬರ್ತಾ ಇದ್ದಾವೆ. ಹಾಗೆಯೇ ಇದರ ಹಿಂದೆ ಸಮೀರ್ MD ಯಾಕೆ ಬಂದ, ಇವನ ಹಿನ್ನೆಲೆ ಏನು, ಇವನು ಯಾಕೆ ಟಾರ್ಗೆಟ್ ಮಾಡ್ದ, ಇವನಿಗೆ ಯಾರಾದರೂ ಫಂಡ್ ಮಾಡ್ತಾ ಇದ್ದಾರೆ, ಅಥವಾ ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಠಣ್ಣವ್ರನ್ನ ಬಳಸ್ಕೊಂಡು ಯಾರು ಫಂಡ್ ಮಾಡ್ತಾ ಇದ್ದಾರೆ, ಧರ್ಮಸ್ಥಳನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇದಕ್ಕೆ NIA ತನಿಖೆ ಆದರೆ ಮಾತ್ರ, ಯಾಕೆಂದರೆ ರಾಜ್ಯದ ಒಳಗಿನ ಜಾಲವನ್ನು ಭೇದಿಸೋದಕ್ಕೆ ನಮ್ಮ SIT ಮಾಡುತ್ತೆ. ಆದರೆ ಇದು ರಾಜ್ಯವನ್ನು ಮೀರಿ ಬೇರೆ ರಾಜ್ಯಗಳು, ಬೇರೆ ದೇಶಗಳ ಜೊತೆಗೆ ಸಂಬಂಧ ಇದ್ದರೆ ಈ ಪ್ರಕರಣಕ್ಕೆ ಅದಕ್ಕೆ NIA ತನಿಖೆನೇ ಬೇಕಾಗುತ್ತೆ ಅನ್ನುವಂಥದ್ದು BJPಯ ಒತ್ತಾಯ. ಆ ಒತ್ತಾಯ ಮಾಡೋ ಜೊತೆಗೆ ಸೆಪ್ಟೆಂಬರ್ 1ಕ್ಕೆ ಎಲ್ಲ ಭಕ್ತರ ಭಾವನೆಗಳನ್ನು ತಿಳಿಸೋದಕ್ಕೆ, ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ ಧರ್ಮಸ್ಥಳದಲ್ಲಿ ಧರ್ಮ ಯಾತ್ರೆಯನ್ನು BJP ಮಾಡ್ತಾ ಇದೆ. ಇದರ ಕುರಿತು ಸಂಪೂರ್ಣ ಮಾಹಿತಿನ ವಿಜಯೇಂದ್ರ ಅವರು ಮಾಧ್ಯಮದ ಮುಂದೆ ತಂದಿದ್ದಾರೆ. ಒಟ್ಟಾರೆ ಧರ್ಮಸ್ಥಳ SIT ತನಿಖೆ ಈಗ ಹೋಗ್ತಾ ಇರುವ ಹಾದಿಯನ್ನು ನೋಡಿದರೆ ಇದು ಮತ್ತಷ್ಟು ಬೇರೆ ಬೇರೆ ಕವಲುಗಳನ್ನು ಪಡ್ಕೊಳ್ಳುತ್ತೆ. ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಸುದ್ದಿ ಆಗುತ್ತೆ ಅನ್ನೋದಂತೂ ಕಾಣಿಸ್ತಾ ಇದೆ. ಸೆಪ್ಟೆಂಬರ್ 1ನೇ ತಾರೀಕು ಧರ್ಮಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ, ಎಲ್ಲ ವಿಧಾನಸಭಾ ಕ್ಷೇತ್ರ, ಎಲ್ಲ ಜಿಲ್ಲೆಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಧರ್ಮಸ್ಥಳ ಚಲೋಗೆ ಬರ್ತಾರೆ.